ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಿಎಚ್ಇಎಲ್ ಇಡಿಎನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಗುತ್ತಿಗೆ ಕಾರ್ಮಿಕರ ನೌಕರರ ಸಂಘದ ವತಿಯಿಂದ ಗುತ್ತಿಗೆ ಕಾರ್ಮಿಕರು ಹಿರಿಯ ವಕೀಲರಾದಂತಹ ಎಸ್ ಬಾಲನ್ರವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವು ದಿನಾಂಕ 22/5/2026ರಂದು ಜಾರಿಗೊಳಿಸಿರುವ ಕನಿಷ್ಠ ವೇತನವನ್ನು ಕೂಡಲೇ ಜಾರಿ ಮಾಡಬೇಕು, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ರಾತ್ರಿ ಪಾಳಿ ಬಗ್ಗೆ ನೀಡಬೇಕು ಎಂದು ಇನ್ನೂ ಮುಂತಾದ ಹಲವಾರು ಬೇಡಿಕೆಗಳಿಗೆ ಹಕ್ಕತ್ತಾಯ ಕುರಿತು ಗೇಟ್ ಮೀಟಿಂಗ್ ನಡೆಸಲಾಯಿತು. ನೂರಾರು ಜನ ಬಿಎಚ್ಇಎಲ್ನ ಗುತ್ತಿಗೆ ಕಾರ್ಮಿಕರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಬೇಡಿಕೆಗಳನ್ನು ಕುರಿತು ಎಸ್ ಬಾಲನ್ರವರು ಮಾತನಾಡಿದರು. ಕಾನೂನು ಪ್ರಕಾರ ಏನು ಕೊಡ್ತಾ ಇಲ್ಲ. ಕಾನೂನಿಗೆ ಮರ್ಯಾದೆ ಕೊಡಿ, ಕಾನೂನನ್ನು ಉಲ್ಲಂಘನೆ ಮಾಡಬೇಡಿ, ಕಾನೂನು ಪ್ರಕಾರ ವೇತನ ಕೊಡಿ, ಸವಲತ್ತು ಕೊಡಿ. 25 to 5 year ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಅಬಾಲಿಷನ್ ರೂಲ್ಸು ಇದೆ. ಅದರ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು. ಸಂವಿಧಾನದಲ್ಲಿ ಆರ್ಟಿಕಲ್ 14, 15, 16 ಸಮಾನತೆ ಅಂದಿದೆ. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನನ್ನು ಉಲ್ಲಂಘನೆ ಮಾಡ್ತಾ ಇದ್ದ ಮ್ಯಾನೇಜ್ಮೆಂಟು. ಈ ಮ್ಯಾನೇಜ್ಮೆಂಟ್ಗೂ ಮುಜುಗರೇನೂ ಇಲ್ಲ, ನಾಚಿಕೆ ಇಲ್ಲ, ಗಿಲ್ಟಿ ಕಾನ್ಷಿಯಸ್ಸು ಇಲ್ಲ. ಅವ್ರಿಗೆ ಸಂಬಳ 2 ಲಕ್ಷ, 3 ಲಕ್ಷ, 4 ಲಕ್ಷ ತಗೊಂಡೋಗ್ತಾರೆ. ಅವ್ರಿಗೆ ಎಲ್ಲ ಸಿಗುತ್ತೆ, ನಮಗೇನೂ ಸಿಗ್ತಾ ಇಲ್ಲ. ತಾರತಮ್ಯ ಮಾಡಬೇಡ, ಕಾನೂನನ್ನು ಉಲ್ಲಂಘನೆ ಮಾಡಬೇಡ ಅಂತ ಈ ಪ್ರತಿಭಟನೆ. ಇಲ್ಲಿಗೆ ನಿಲ್ಲೋದಿಲ್ಲ, ಕೋರ್ಟ್ಗೂ ಹೋಗುತ್ತೆ, ಕಚೇರಿಗೆ ಹೋಗುತ್ತೆ, ಸ್ಟ್ರೈಕು ಆಗುತ್ತೆ. ಕಾನೂನಲ್ಲಿ ನಮ್ಗೆ ಏನೆಲ್ಲ ಹಕ್ಕಿದೆ ಅದನ್ನು ನಾವು ಮಾಡ್ತೀವಿ. ಅದಕ್ಕೆ ಬಗ್ಗೆ ಇಲ್ಲಿ BHEL ನಾವು ಕಾಂಟ್ರಾಕ್ಟ್ ಲೇಬರ್ಸ್ ಆಗಿ ಸುಮಾರು 500ರಿಂದ 600 ಜನ ಕೆಲಸ ಮಾಡ್ತಾ ಇದ್ದೇವೆ. BHEL, EST, EDN ಮತ್ತು ಯಶವಂತಪುರ BHEL ಎಲ್ಲ ಟೋಟಲಿ 1200 ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಇಲ್ಲಿ 35ರಿಂದ 40 ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿದ್ದೀವಿ. ನಮ್ಮಗಳಿಗೆ ಕನಿಷ್ಠ ವೇತನ ಬಿಟ್ಟರೆ ರಾಜ್ಯ ಸರ್ಕಾರದ್ದು ಯಾವುದೇ ವೇತನ ಜಾರಿ ಆಗಿಲ್ಲ. ನಮಗೆ ಟ್ರಾನ್ಸ್ಫರ್ ಅಲೌನ್ಸ್ ಕೊಡ್ತಾಯಿದ್ರು, ಅದನ್ನು ಕಿತ್ಕೊಂಡಿದ್ದಾರೆ. ಆಮೇಲೆ PF ಸೌಲಭ್ಯಗಳಿಲ್ಲ. ಜೊತೆಗೆ ನಮಗೆ ಇನ್ನು ಬೇರೆ ಬೇರೆ ಇತರೆ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಇತ್ತೀಚೆಗೆ 22/5/2026 ಮೊನ್ನೆ ಜಾರಿ ಆಯಿತು ರಾಜ್ಯ ಸರ್ಕಾರದ ವೇತನ. ಅದನ್ನು ಕೊಡಲಿಕ್ಕೆ ಮೀನಾವೇಶ ನಡೆಸ್ತಾ ಇದೆ. ಹಂಗಾಗಿ ನಾವು ಇವತ್ತು ಗೇಟ್ ಮೀಟಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಕಾರಣ ಆಯಿತು. ಅದಲ್ಲದೆ ನಾವು ಉತ್ಪಾದನೆಗೆ ನೇರವಾಗಿ ಸಹ ಕೆಲಸ ಮಾಡ್ತಾ ಇದ್ದೇವೆ. ಕ್ಯಾಂಟೀನಲ್ಲಿರ್ಬೋದು ಅಥವಾ ಪ್ರೊಡಕ್ಷನಲ್ಲಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಅದೇ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಎಂಪ್ಲಾಯೀಸ್ಗೆ 1 ಲಕ್ಷ ಸಂಬಳ ಕೊಡ್ತಾರೆ, ನಮ್ಗೆ 15,000 ರೂಪಾಯಿ ಸಂಬಳ ಕೊಡ್ತಾರೆ. ಕಾಫಿ ಮೇಕಿಂಗ್ ಮಾಡ್ತೀವಿ, ಅದೇ ಎಂಪ್ಲಾಯೀಸ್ ಕೆಲಸ ಮಾಡಿದ್ರೆ 1 ಲಕ್ಷ ಕೊಡ್ತಾಯಿದ್ರೆ ನಮ್ಗೆ 15,000 ರೂಪಾಯಿ ಸಂಬಳ ಕೊಡ್ತಾರೆ. ಈ ವ್ಯತ್ಯಾಸ ಇದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತಾ ಇಲ್ಲ ನಮ್ಗಳಿಗೆ. ಜೊತೆಗೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಏನೋ ತೀರ್ಕೊಂಡ್ವಿ ಅಥವಾ ರಿಟೈರ್ಡ್ ಆಯಿತು ಅಂತಂತಂದರೆ ಗ್ರಾಜ್ಯುಟಿ ಹಾಕಬೇಕು. ಗ್ರಾಜ್ಯುಟಿ ಹಾಕಿದ್ರೆ ಗ್ರಾಜ್ಯುಟಿ ಮ್ಯಾನೇಜ್ಮೆಂಟ್ ಕೊಡೋಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಕೇಸ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಅದು ಪ್ರತಿಯೊಬ್ಬರಿಗೆ ಇನ್ನೇನು ನಾವೆಲ್ಲ ರಿಟೈರ್ಡ್ ಸ್ಟೇಜಲ್ಲಿ ಇದ್ದೇವೆ, ಅವರಿಗೆಲ್ಲ ಇನ್ನೇನು ಒಂದು ಗ್ರಾಜ್ಯುಟಿ ಕೊಡಬೇಕು ಅಂತಂದಾಗ ಕಾನೂನು ಉಲ್ಲಂಘನೆ ಮಾಡ್ತಾಯಿದೆ ಆಡಳಿತ ವರ್ಗ. ಅದ್ರ ಬಗ್ಗೆಯೂ ಸಹ ತಾವು ಮುಕ್ತವಾಗಿ ಪ್ರಸ್ತಾವ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸರ್. ಜೊತೆಗೆ PF ಪ್ರಾಬ್ಲಮ್ ಏನಾಗಿದೆ ಅಂತಂತಂದರೆ ನಮಗೆ 1,800 ರೂಪಾಯಿ PF ಕಟ್ ಮಾಡ್ತಾರೆ. ಅದರಲ್ಲಿ ಡಬ್ಬಲ್ ಕೊಡಬೇಕು. ಆ ಡಬ್ಬಲ್ ಕೊಡೋಣ ಒಂದು ನಮಗೆ ರಿಟೈರ್ ಸ್ಟೇಜ್ ಬಂದಾಗ 2 ವರ್ಷ ಆದಮೇಲೆ EPF ಹೋಗ್ಬೇಕು. ಅದು ಆ ಅಮೌಂಟಿಗೆ ಕಟ್ತೀರೇ ನಮಗೆ ವಂಚನೆ ಮಾಡ್ತಾಯಿದೆ ಆಡಳಿತ ವರ್ಗ. ಅದು ಸಹ ನಮಗೆ ಹೊಟ್ಟೆ ಮೇಲೆ ಹೊಡೆಯೋಂಥ ಕೆಲಸ ಆಗ್ತಾಯಿದೆ ಸರ್. ಇನ್ನೂ 10 ಆಮೇಲೆ ಸರ್ವಿಸ್ ವೇಟೇಜ್ ಕೊಡಬೇಕು ನಮಗೆ. ಈಗ ಅವ್ರಿಗೆ ಪ್ರಮೋಷನ್ ಇಲ್ಲ ಅಂತಂತಂದರೆ ಸುಮ್ಮನೆ ಇರ್ತಾರೆ. ನಮಗೆ ಪ್ರಮೋಷನ್ ಇಲ್ಲ, ಏನೂ ಇಲ್ಲ. ಅವರು ಇಂಜಿನಿಯರಾಗಿ ಬಂದನು, GM, ED, ಡೈರೆಕ್ಟ್ರು, CMD ಅವ್ರಿಗೆ ಪ್ರಮೋಷನ್ ಇದೆ. ನಮಗೆ ಏನೋ ಇದೇ ಇಲ್ಲ. ಏನದು ಸೀಪರ್ ಆಗೇ ಇರಬೇಕು. ಅವ್ರಿಗೆ ಏನು ಅರ್ಹತೆಯೇ ಇಲ್ಲ. ಹಂಗಾಗಿ ಇಂಪ್ಲಿಮೆಂಟ್ಗಳೇ ಇಲ್ಲ, ಎಂಥದ್ದು ಇಲ್ಲ. ಜೊತೆಗೆ ಒಂದು ಸೇಫ್ಟಿ ಸ್ಕೂಲ್ ಇಲ್ಲ. ಹಂಗಾಗಿ ಇಂಥವೆಲ್ಲ ಬಹಳ ನಮಗೆ ಅನ್ಯಾಯ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಇವತ್ತು ಒಂದು ಗೇಟ್ ಮೀಟಿಂಗ್ ಮಾಡಿದ್ದೀವಿ. ಇದು ಆಡಳಿತ ವರ್ಗಕ್ಕೆ ಮನ ಮುಟ್ಟಂತೆ ನೀವೆಲ್ಲ ಈ ವಿಚಾರ ತಲುಪಿಸಿದ್ದಾದರೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇದು ಎಷ್ಟು ಸಮಯದಿಂದ ನಿಮ್ಗೆ ಈ ರೀತಿಯಾದ ಒಂದು ಅನ್ಯಾಯ ನಡೀತಾ ಇದೆ ಸರ್? ಇದು ಸುಮಾರು ಒಂದು 30-32 ವರ್ಷಗಳಿಂದ ಅನ್ಯಾಯ ನಡೀತಾನೆ ಇದೆ ಸರ್. ಓಕೆ, ಅಲ್ಲಿಂದ ನಿಮಗೆ ನ್ಯಾಯ ಒದಗಿಸೋ ಕೆಲಸ ಯಾರು ಮಾಡಲಿಲ್ವಾ? ನ್ಯಾಯ ನಮ್ಮದು ಒಂದು ಯೂನಿಯನ್ ಇದೆ. ಅದು
ಈ ಥರ ವಿಚಾರಗಳೆಲ್ಲ ಮುಂದೆ ಬರೋದಕ್ಕೆ ನಾವೆಲ್ಲ ಯುವಕರು ಇವತ್ತು ಸೇರ್ಕೊಂಡು ಮುಂದೆ ಬಂದಿದ್ದೀವಿ ಸರ್. ಓಕೆ. ಅಲ್ಲ, ಸರ್ಕಾರ ಆಕ್ಚುಲಿ ಕನಿಷ್ಠ ವೇತನ ಕೊಡಲೇಬೇಕು ಅಂತ ಹೇಳಿದ್ರು ಕೂಡ ಹೌದು. ಆಡಳಿತ ಮಂಡಳಿ ಯಾಕೆ ನಿರ್ಲಕ್ಷ್ಯ ಮಾಡ್ತಿದೆ ಅನ್ನೋ ನಿರ್ಲಕ್ಷ್ಯ ವಿಚಾರ. ಮಾಡ್ತಾರೆ. ಹೌದು, ಇಲ್ಲಿ ಒಂದು ಕಾರ್ಪೊರೇಟ್ ಆಫೀಸ್ ಇದೆ ಸರ್, ಅವರಿಗೆ ಆ ಡೈರೆಕ್ಷನ್ ಬರಬೇಕಂತ ಕೇಳ್ತಾರೆ. ಬೇರೆ ಬೇರೆ ಒಂದು ಇವಾಗ ಮೊನ್ನೆ ಒಂದು DA ಜಾಸ್ತಿ ಆಯಿತು, ಅದಕ್ಕೆ ಕಾನೂನಿಲ್ಲ. ಅಥವಾ ಇನ್ನೊಂದು ಬೇರೆ ಏನಾದರೂ ಒಂದು ಸವಲತ್ತು ಕೊಡಬೇಕಾಗುತ್ತೆ, ಕಾನೂನಿಲ್ಲ. ಈಗ ಒಂದು ಒಬ್ಬೊಬ್ಬರಿಗೆ 4,000 ರೂಪಾಯಿ ಕೊಡಬೇಕಾಗುತ್ತೆ, 525 ಜನ ಇದ್ದೀವಿ, ಜಾಸ್ತಿ ಹೊಣೆಗಾರಿಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಕೊಡೋಕ್ಕೆ ಮೀನವೇಷ ಮಾಡ್ತಾ ಇದ್ದೀವಿ ಸರ್. ಓಕೆ. ಇವತ್ತು ಕರ್ತವ್ಯಕ್ಕೆ ಹಾಜರಾಗಿ ನಂತರ ತಮ್ಮ ಒಂದು ಹೌದು ಸರ್, ನಾವೆಲ್ಲ ಫಸ್ಟ್ ಶಿಫ್ಟಲ್ಲಿ ಇರ್ತೀವಿ, ಹೌದು. ಜನರಲ್ ಶಿಫ್ಟಲ್ಲಿ ಕೆಲವರೇ ಜನಗಳು ಇರ್ತಾರೆ. ಹಂಗಾಗಿ ಇರಪ್ಪ ಹಂಗಾಗಿ ನಾವುಗಳೆಲ್ಲ ಫಸ್ಟ್ ಶಿಫ್ಟು ಜನರಲ್ ಶಿಫ್ಟ್ನವ್ರು ಮಾತ್ರ ಇದ್ರಲ್ಲಿ ಭಾಗವಹಿಸ್ತೀವಿ. ಆಮೇಲೆ ಉತ್ಪಾದನೆ ನೇರವಾಗಿ ಎಲ್ಲ ಕಡೆಗೆ ಹೌಸ್ ಕೀಪಿಂಗು, ಆಫೀಸು, ಬಿಲ್ಡಿಂಗು ಎಲ್ಲ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ತಾ ಇದ್ದೀವಿ ಸರ್. ಯಾರು ಎಂಪ್ಲಾಯೀಸ್ ಯಾರೂ ಕೆಲಸ ಮಾಡ್ತಾ ಇಲ್ಲ. ಅವ್ರದ್ದೇನೋ ಒಂದು ಬೇರೆ ಒಂದು ಕೆಲಸ ಇರ್ತದೆ, ಆ ಕೆಲಸದಲ್ಲಿ ನಿರಂತರವಾಗಿರ್ತಾರೆ. ಉತ್ಪಾದನೆಗೆ ನೇರವಾಗಿ ದುಡಿಯೋಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವು. 30 ವರ್ಷದಿಂದ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಈಗಲೂ ಕೂಡ ಅದನ್ನು ಸರಿಪಡಿಸಕ್ಕೆ ಮುಂದಾಗದೆ ಹೋದ್ರೆ ತಮ್ಮ ಮುಂದಿನ ಹೋರಾಟದ ಹಾದಿ ಯಾವ ರೀತಿ ಇರುತ್ತೆ? ಸರ್, ಅದಕ್ಕೆ ಕೋರ್ಟ್ ಇದೆ, ಕಾನೂನು ಉಳ್ಳವರು ಇದ್ದಾರೆ. ಕಾಮ್ರೇಡ್ ಬಾಲನು ಸುಮಾರು BEML, BWSSP, ಆಮೇಲೆ ಇನ್ನೂ ಇತರೆ ಕಂಪ್ನಿಗಳಲ್ಲಿ ಅವರು ಹೋರಾಟ ಮಾಡಿ ಅವ್ರ ಹಕ್ಕನ್ನು ಪಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ ಸರ್. 15 ವರ್ಷದಿಂದ 20 ವರ್ಷದಿಂದ 30 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಯಾವುದೇ ಕಾರಣಕ್ಕೂ ಎಲ್ಲ ಕಂಪ್ನಿಗಳನ್ನು ಎಲ್ಲರಿಗೂ ಸಂಬಳ ಜಾಸ್ತಿ ಮಾಡಿದ್ದಾರೆ. ಆದರೆ ನಮಗೆ ಮಾತ್ರ ಈ ಥರ ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿವರೆಗೂ ನಮಗೆ ಅರ್ಥನೇ ಆಗ್ತಿಲ್ಲ. ಯಾಕಂದರೆ 16,000 ರೂಪಾಯಿ ಸಂಬಳ ತೊಗೊಂಡು ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ. ಮನೆಗೆ ಹೋದರೆ ಸಿಕ್ಕಾಪಟ್ಟೆ ನೋವು ಸರ್, ಅದನ್ನ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಏನೇ ಹೇಳಿದ್ರು ಏನೇ ಮಾಡಿದ್ರು ಮ್ಯಾನೇಜ್ಮೆಂಟ್ ಕಿವಿಗೆ ಹಾಕೊಳ್ಳಲ್ಲ. ನಮಗಿರ್ತಕ್ಕಂಥ ಕಷ್ಟಗಳು ಅವ್ರಿಗೆ ಹೇಳಿದ್ರು ಕೇಳೋಕ್ಕಲ್ಲ. ಅವ್ರಿಗೆ ಸರ್ 1 ಲಕ್ಷ 2 ಲಕ್ಷ ಸಂಬಳ ತೊಗೋತಾರೆ, 1-2 ಲಕ್ಷ ತೊಗೊಂಡು ಹೋಗ್ತಾರೆ, ಆರಾಮಾಗಿ ಅವ್ರ ಜೀವನ ಹೋಗ್ಬಾರ್ದು. ಹಂಗೂ ಅವ್ರಿಗೆ ಕಷ್ಟ ಸರ್. ಕೇವಲ 10,000 12,000 13,000 ಸರ್ ನಾವು ತೊಗೊಳೋದು. ನಾವು ಇಷ್ಟು ತೊಗೊಂಡ್ರು ನಮಗೆ ಏನೈತೆ ಎತ್ತೈತೆ ಅಂತ ಅವ್ರು ನೋಡೋಲ್ಲ. ಸುಮ್ಮನೆ ಮಾತಿಗೆ ಮಾತ್ರ ಬೆಣ್ಣೆ ಥರ ಮಾತಾಡಿ ಹೇಳ್ತಾರೆ ಹೊರತು ನಮ್ಗೆ ಯಾವುದೇ ಕಾರಣಕ್ಕೂ ಒಂದು ನ್ಯಾಯಕ್ಕಾಗಲಿ ಒಂದು ಮತ್ತೊಂದಕ್ಕಾಗಲಿ ಕೊಡೋಲ್ಲ ಸರ್. ಯಾವುದೋ 16 ರೂಪಾಯಿ ಬಂತು ಸರ್, ಅದನ್ನು ಮಾತ್ರ ದಿಢೀರ್ನ ಕೊಟ್ಬಿಟ್ರು. ಈಗೇನು ನಮ್ಮ ಕನಿಷ್ಠ ವೇತನ ಸರ್ಕಾರದವ್ರು ಜಾರಿ ಮಾಡಿರಲ್ಲ ಸರ್, ಅದನ್ನು ನಾವು 5-6 ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಂದಿರೋದಕ್ಕೆ ನಮ್ಮನ್ನ ಇಲ್ಲಿ ಗಂಟ ಧೋರಣೆ ಮಾಡಿದ್ದಾರೆ. ಆಗೋದಿಲ್ಲ, ಕೊಡೋಕ್ಕಾಗೋದಿಲ್ಲ, ಮತ್ತೊಂದು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಮ್ಯಾನೇಜ್ಮೆಂಟು ತುಂಬಾ ನೋವು ಮಾಡ್ತಾ ಇದೆ ಸರ್ ನಮಗೆಲ್ಲರಿಗೂ. 10 ರೂಪಾಯಿ 12 ರೂಪಾಯಿ ಅಂದರೆ ಬೇಗ ಮಾಡ್ತಾರೆ ಸರ್. ಈಗ 5-6 ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗಿದೆ ಇದಕ್ಕೆ ನೋಡಿ ನಮ್ಮನ್ನು ಈ ಸ್ಥಿತಿ ಬಂದು ನಿಲ್ಲಿಸಿದ್ದಾರೆ. ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪ ಗಮನ ತೊಗೊಂಡು ಮೀಡಿಯಾದವರು ಅವ್ರಿಗೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದರಲ್ಲಿ ಧನ್ಯವಾದಗಳು.